ಇನ್ನು ಕೇರಳದಲ್ಲಿ ವಿಪರೀತ ಮಳೆ ಮುಂದುವರೆದಿದೆ. ಮಳೆ ನಿರಂತರವಾಗಿ ಹಲವು ಭಾಗದಲ್ಲಿ. ತ್ರಿಶೂರ್ ಭಾಗದಲ್ಲಿ ಭಾರಿ ವರ್ಷಧಾರೆ ಆಗ್ತಾ ಇದೆ. ಗುರುವಾಯೂರು ಶ್ರೀ ಕೃಷ್ಣ ದೇವಸ್ಥಾನದ ಮುಂಭಾಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೊಚ್ಚಿಯ ಇನ್ಫೋ ಪಾರ್ಕ್, ಸೌತ್ ಗೇಟ್, ಎರ್ನಾಕುಲಂ ಬಸ್ ಸ್ಟೇಷನ್ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೇರಳ ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮತ್ತು ಅದೇನು ಬಿಟ್ಟು ಬರ್ತಿಲ್ಲ, ಮುಂದುವರಿತಲ್ಲೇ ಇದೆ ನಿರಂತರವಾಗಿ ಮಳೆ. ಅದರಲ್ಲೂ ತ್ರಿಶೂರ್ ಭಾಗದಲ್ಲಿ ಗುರುವಾಯೂರು ಶ್ರೀ ಕೃಷ್ಣ ದೇವಸ್ಥಾನದ ಮುಂಭಾಗ ಆಗಿರ್ಬೋದು, ಯಾವುದೋ ಒಂದು ಸಮುದ್ರವನ್ನ ಅಥವಾ ನದಿಯನ್ನು ನೋಡ್ದಂಗೆ ಆಗ್ತಾ ಇದೆ. ಆಮೇಲೆ ಕೇರಳದ ಹಲವು ಕಡೆ ಈ ರೆಡ್ ಅಲರ್ಟನ್ನು, ಆರೆಂಜ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದರ ನಡುವೆ ಎರ್ನಾಕುಲಂ ಬಸ್ ಸ್ಟೇಷನ್ ಆಗಿರ್ಬೋದು, ಕೊಚ್ಚಿಯ ಇನ್ಫೋ ಪಾರ್ಕ್ ಆಗಿರ್ಬೋದು, ಸೌತ್ ಗೇಟ್ ಆಗಿರ್ಬೋದು, ಗುರುವಾಯೂರು ಶ್ರೀ ಕೃಷ್ಣ ದೇವಸ್ಥಾನದ ಮುಂಭಾಗ ಅಂದರೆ ಪ್ರಮುಖ ಜಾಗಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ನೀರು ನೀರು ನೀರು, ಮಳೆ ನೀರು ಒಂದು ತುಂಬಿ ಹರಿತಾ ಇದೆ. ದೇವಸ್ಥಾನದ ಮುಂಭಾಗ, ಬಸ್ ಸ್ಟೇಷನ್ಗಳಲ್ಲಿ ಮನೆಯೊಳಗೆ ನೀರು ನುಗ್ಗಿರುವಂಥದ್ದು ಇವೆಲ್ಲವೂ ಕೂಡ ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ಮಳೆಯ ಪರಿಣಾಮ ಹೇಗಿದೆ, ನಿರಂತರವಾಗಿ ಮಳೆ ಬರ್ತಾ ಇದೆ, ಜನ ಹೇಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ದೇವರ ನಾಡಿನಲ್ಲಿ ಇದೀಗ ಮಳೆರಾಯನ ಅಬ್ಬರ ಈ ಪರಿಯಾಗಿದೆ.